ದರ್ಶನನ್ನು ಕಂಡ್ರೆ ನ್ಯೂಸ್ ಚಾನೆಲ್ನವರಿಗೆ ಇಷ್ಟು ದ್ವೇಷ ಯಾಕೆ? ಒಂದು ಕಾಲದಲ್ಲಿ ಬ್ಯಾನ್ ಮಾಡಿದ್ದ ನ್ಯೂಸ್ ಚಾನೆಲ್ಗಳು ಈಗ ದರ್ಶನ್ನಿಂದಲೇ ಹಣ ಗಳಿಸುವುದು ಹೇಗೆ? ಸದ್ಯಕ್ಕಂತೂ ದರ್ಶನ್ಗೆ ಜಾಮೀನು ಸಿಗಲ್ವಾ? ಮುಂತಾದ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೂನ್ 8ಕ್ಕೆ ಬರ್ಬರವಾಗಿ ರೇಣುಕಾಸ್ವಾಮಿ ಎನ್ನುವ ತನ್ನ ಅಭಿಮಾನಿಯನ್ನೇ ದಾರುಣವಾಗಿ ಕೊಲೆ ಮಾಡಿದ್ದ ದರ್ಶನ್ ಜೂನ್ 11ಕ್ಕೆ ಅರೆಸ್ಟ್ ಆಗಿದ್ರು. ಆ ಬಳಿಕ ಏನೆಲ್ಲ ನಡೆದಿದೆ ಎನ್ನುವುದು ನಿಮಗೆ ಗೊತ್ತಿರುವ ವಿಚಾರವೇ ಹೌದು. ಮೀಡಿಯಾಗಳ ಹಾವಳಿ ಹೌದು. ಇಂತಹ ಹಲವಾರು ಕೇಸ್ಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಪ್ರತಿದಿನ ನಡೀತಾ ಇರುತ್ತೆ. ಅದರಲ್ಲಿ ಸಾಮಾನ್ಯ ವ್ಯಕ್ತಿಯ ಕೊಲೆ ನಡೆದ ಸಂದರ್ಭದಲ್ಲಿ ಒಂದೆರಡು ದಿನ ಮಾತಾಡಿದರೆ ಸರಿ ಅನ್ವಾ. ಆದರೆ ಈ ವಿಚಾರದಲ್ಲಿ ಮೀಡಿಯಾ ಮಾತ್ರ ದೊಡ್ಡ ಮಟ್ಟಿನಲ್ಲಿ ಸೀರಿಯಸ್ ಆಗಿದೆ. ಅಂದ್ರೆ ದರ್ಶನ್ ಮಾಡಿದ್ದು ಸರಿ ಅಂತ ನಾನು ಹೇಳುವುದಲ್ಲ, ಬದಲಾಗಿ ರಾಜ್ಯದಲ್ಲಿ ನಡೀತಾ ಇರುವ ಹಲವಾರು ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತನಾಡದೆ ಈ ದರ್ಶನ್ ಕುರಿತು ದಿನದ 24 ಗಂಟೆ ಕೂಡ ಮೀಡಿಯಾದವರು ಅಂದಿನಿಂದ ಇಂದಿನವರೆಗೂ 3 ತಿಂಗಳು ಕೂಡ ದರ್ಶನ್ನ ವಿಚಾರವನ್ನೇ ಇಟ್ಟು TRP ರೇಟಿಂಗ್ ಅನ್ನು ಮೇಲೆ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ವ್ಯೂಸ್ ಅನ್ನು ಕೂಡ ಒಂದೊಳ್ಳೆಯ ರೀತಿಯಲ್ಲೇ ಪಡೆದುಕೊಳ್ತಿದ್ದಾರೆ. ಎಲ್ಲ ಕನ್ನಡ ಮೀಡಿಯಾದವರು, ನ್ಯೂಸ್ ಚಾನೆಲ್ಗಳು ಕೂಡ ಈ ತಂತ್ರವನ್ನೇ ಫಾಲೋ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ಸುವರ್ಣ ನ್ಯೂಸ್ನ ಅಜಿತ್. ಒಂದು ಕಾಲದಲ್ಲಿ ದರ್ಶನ್ ಸಿನಿಮಾ, ದರ್ಶನ್ನ ಎಲ್ಲ ವಿಚಾರವನ್ನು ಬ್ಯಾನ್ ಮಾಡಿದ್ದ ನ್ಯೂಸ್ ಚಾನೆಲ್ಗಳು ಇವತ್ತು ಆ ದರ್ಶನ್ನನ್ನೇ ಇಟ್ಕೊಂಡೇ TRP ರೇಟಿಂಗ್ ಅನ್ನು ಹೆಚ್ಚಿಸಿಕೊಂಡು ದೊಡ್ಡ ರೀತಿಯಲ್ಲೇ ಹಣವನ್ನು ಮಾಡ್ತಿದ್ದಾರೆ. ನ್ಯೂಸ್ ಚಾನೆಲ್ನವರು ಹೇಳ್ತಾ ಇರುವುದು ಬಿಡಿ, ಅದನ್ನು ಕೇಳಲು ನಮ್ಮ ಜನರು ಒಂದು ಮನೆಯಲ್ಲಿ ನಡೆಯುವ ಆಂತರಿಕ ವಿಚಾರವನ್ನು ಸರಿಯಾಗಿ ಕೇಳಿಕೊಳ್ಳುವುದರಲ್ಲಿ ನಮ್ಮ ಜನರು ಬಹಳ ಮುಂದು. ಇತ್ತೀಚೆಗೆ ದರ್ಶನ್ನ ಜಾರ್ಜ್ ಶೀಟ್ನಲ್ಲಿದ್ದ ವಾಟ್ಸಪ್ ಚಾಟ್ಗಳನ್ನು ಲೀಕ್ ಮಾಡಿದ್ದ ಈ ಮೀಡಿಯಾಗಳಿಗೆ ಎಷ್ಟು ಘನತೆ ಇದೆ ಎನ್ನುವುದು ನೀವೇ ಒಮ್ಮೆ ಯೋಚನೆ ಮಾಡಿ. ಒಬ್ಬರ ಪ್ರೈವಸಿ ವಿಚಾರವನ್ನು ದಿನದ 24 ಗಂಟೆ ಕೂಡ, ಅದು ಆ ಜಾರ್ಜ್ ಶೀಟ್ನಲ್ಲಿದ್ದ ವಿಚಾರಗಳು ಲೀಕ್ ಆದ ಸಂದರ್ಭದಲ್ಲಿ ದಿನದ 24 ಗಂಟೆಗಳಲ್ಲೂ ಕೂಡ ಈ ವಾಟ್ಸಪ್ ಚಾಟನ್ನು ಓದ್ತಾ ಇದ್ದ ಈ ಮೀಡಿಯಾದವರಿಗೆ ಎಷ್ಟು ಘನತೆ ಇದೆ ಅಂತ ಅಂದ್ಕೊಳ್ಳಿ. ನಾನು ಮೊದಲಿಗೆ ಹೇಳಿದಾಗೆ ಈಗಲೂ ಕೂಡ ಹೇಳ್ತಿದ್ದೀನಿ, ನಾನು ದರ್ಶನ್ ಮಾಡಿದ್ದ ವಿಚಾರ ಸರಿ ಅಂತ ಹೇಳುವುದಲ್ಲ, ಬದಲಾಗಿ ಈ ಮೀಡಿಯಾದವರು ಈ ವಿಚಾರವನ್ನೇ ಇಟ್ಟು ಒಬ್ಬರ ಪ್ರೈವಸಿಗೆ ಎಷ್ಟು ಆಳಕ್ಕೆ ಹೋಗಿದ್ದಾರೆ ಎನ್ನುವುದನ್ನು ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ಅತ್ತ ಸುಬ್ಬ ಅಂತೆ, ಇತ್ತ ಸುಬ್ಬಿ ಅಂತೆ, ಇದನ್ನೇ ರಿಪೀಟ್ ಮಾಡಿ ಹೇಳಲು ಹಲವಾರು ಎಪಿಸೋಡ್ಗಳು. ಇವುಗಳನ್ನೆಲ್ಲ ಹೇಳಲು ಈ ಮೀಡಿಯಾದವರಿಗೆ ನಾಚಿಕೆಯಾಗಲ್ವಾ? ಕ್ರಾಂತಿ ಸಿನಿಮಾದ ಸಮಯದಲ್ಲಿ, ಅದಕ್ಕಿಂತಲೂ ಮುಂಚೆ ದರ್ಶನ್ರನ್ನು ಯಾವುದೇ ಕಾರಣಕ್ಕೆ ಮೀಡಿಯಾದವರು ಬ್ಯಾನ್ ಮಾಡಿದ್ರು. ಅವರ ಯಾವುದೇ ವಿಚಾರವನ್ನು ನ್ಯೂಸ್ ಚಾನೆಲ್ನಲ್ಲಿ ಕೊಟ್ಟಿರಲಿಲ್ಲ. ಆ ಬಳಿಕ ಮಾತುಕತೆಯಲ್ಲೇ ನಡೆಸಿ ದರ್ಶನ್ ಬ್ಯಾನ್ ಅನ್ನು ಹಿಂದೆ ತೆಗೆದಿದ್ರು ನ್ಯೂಸ್ ಚಾನೆಲ್ಗಳು. ಇದೀಗ ಅದೇ ನ್ಯೂಸ್ ಚಾನೆಲ್ಗಳು ದರ್ಶನ್ ವಿಚಾರವನ್ನೇ ಹೇಳ್ತಾ TRPಯನ್ನು ಹೆಚ್ಚಿಸಿ ಹಣವನ್ನು ಗಳಿಸ್ತಾ ಇದ್ದಾರೆ. ನೀವೇ ಒಮ್ಮೆ ನೋಡ್ಬೋದು, ಒಂದು ದರ್ಶನ್ನ ವಿಡಿಯೋವನ್ನು ನ್ಯೂಸ್ ಚಾನೆಲ್ಗಳು ಹಾಕಿದ್ರೆ ಎಷ್ಟು ಮಟ್ಟಿಗೆ ವ್ಯೂಸ್ ಹೋಗುತ್ತೆ ಅಂತ. ಈ ಮೀಡಿಯಾದವರು ಹೇಳುವ ಈ ವಿಚಾರವನ್ನು ಕೇಳುವ ನಮಗೆ ಜನರಿಗಾದ್ರೂ ಗೊತ್ತಾಗಲ್ವಾ? ಅವರ ಯೂಟ್ಯೂಬ್ ಚಾನೆಲ್ನಲ್ಲೂ ಅದೇ, ಅವರ ನ್ಯೂಸ್ ಚಾನೆಲ್ ವೆಬ್ಸೈಟ್ನಲ್ಲೂ ಇದೇ ವಿಚಾರ. ಬೇರೆ ಬೇರೆ ಎಷ್ಟು ದೊಡ್ಡ ದೊಡ್ಡ ಸೀರಿಯಸ್ ವಿಚಾರಗಳು ನಮ್ಮ ರಾಜ್ಯದಲ್ಲಿ, ಅತ್ಯಾಚಾರ ಸೇರಿದಂತೆ ಎಷ್ಟು ವಿಚಾರಗಳು ನಡೀತಾ ಇದೆ, ಅವುಗಳನ್ನು ಮಾತಾಡಲು ಇವರಿಗೆ ಸಮಯವಿಲ್ಲ. ದರ್ಶನ ಕುರಿತು ಮಾತಾಡಲು ಮಾತ್ರವೇ ಇವರಿಗೆ ಸಮಯವಿದೆ. ಅದು ಅಲ್ಲದೆ ದರ್ಶನ್ ಏನಾದರೂ ಮಾಡಿದ್ರೆ, ಬೆರಳನ್ನು ತೋರಿಸಿದ್ರೆ ಅದನ್ನು ದರ್ಶನ್ ಫ್ಯಾನ್ಸ್ಗೆ ಬೈತಾರೆ ಇವರು. ಒಬ್ಬ ವ್ಯಕ್ತಿ ಮಾಡಿದ್ದ ವಿಚಾರವನ್ನು ಅವರ ಅಭಿಮಾನಿಗೆ ಬೈದ್ರೆ ಅದು ಎಲ್ಲಿಯಾದರೂ ಸರಿ ಹೋಗುತ್ತಾ? ನೀವೇ ಹೇಳಿ. ಏನೋ ಕೈನೋವಾಗಿ ಜೈಲಿನಿಂದ ವಿಚಾರಣೆಗೆ ಹೋಗುವ ವೇಳೆಗೆ ದೊಡ್ಡ ಬೆರಳನ್ನು ಕೆಳಗೆ ಮಾಡಿ ತೋರಿಸಿದ್ರು. ಈ ಮೀಡಿಯಾದವರು ಇದನ್ನು 48 ಗಂಟೆಗಳ ಕಾಲ ತೋರಿಸಿ, ಇದು ಅವರಿಗೆ ಮಿಡಲ್ ಫಿಂಗರ್ ಅನ್ನು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳ್ಕೊಳ್ತಿದ್ರು. ಇವರ ಮಾನವನ್ನು ಇವರೇ ಕಳೆದ್ರು. ಅಲ್ಲ ಸ್ವಾಮಿ, ಜೈಲಿನಲ್ಲಿ ನಡೆಯುವಾಗ ಕೈಯನ್ನು ಬೇಕಾದ ರೀತಿಯಲ್ಲಿ ಯೂಸ್ ಮಾಡುವುದಕ್ಕೆ ಈ ಮೀಡಿಯಾದವರ ಪರ್ಮಿಷನ್ ಬೇಕಾ? ಎಲ್ಲಾದರೂ ದರ್ಶನ್ ಬೇಕಾಗಿಯೂ ಕೂಡ ಆ ರೀತಿ ತೋರಿಸಿದ್ರು ಕೂಡ ಅದರಲ್ಲಿ ತಪ್ಪಿಲ್ಲ. ಈ ರೀತಿ ತನ್ನ ಜನ್ಮವನ್ನೇ ಜಾಲಾಡಿದ, ತನ್ನ ಪ್ರೈವಸಿ ಎಲ್ಲ ವಿಚಾರವನ್ನು ರಾಜ್ಯದ ಜನರಿಗೆ ತಲುಪಿಸಿದ ಈ ಮೀಡಿಯಾದವರೊಂದಿಗೆ ದರ್ಶನ್ ಮತ್ತೆ ಹೇಗೆ ವರ್ತಿಸಬೇಕು? ದೀಪ ಬೆಳಗಿಸಿ ಆರಾಧಿಸಬೇಕಾ? ಪೊಲೀಸರಿಗಿಂತಲೂ ಮೇಲಕ್ಕೆ ಈ ವಿಚಾರವನ್ನು ಕೊಂಡೋದ ನ್ಯೂಸ್ ಚಾನೆಲ್ನವರೊಂದಿಗೆ ದರ್ಶನ್ ಇನ್ನೂ ಕೂಡ ಸರಿ ಇರ್ತಾರಾ ಅಂತ ಈ ನ್ಯೂಸ್ ಚಾನೆಲ್ನವರು ಅಂದ್ಕೊಂಡಿದ್ದಾರಾ? ಸದ್ಯಕ್ಕೆ ದರ್ಶನ್ ವಿಚಾರ ಇದೀಗ ಕೋರ್ಟ್ನಲ್ಲಿದ್ದು, ಇತ್ತೀಚೆಗೆ ಪರಪ್ಪನಾಗ್ರಹಾರ ಜೈಲಿನಲ್ಲಿ ನಡೆದ ಆ ಘಟನೆಗಳಿಂದಾಗಿ ಇನ್ನೂ ಕೂಡ ಕೇಸ್ ಮತ್ತಷ್ಟು ಬಿಗಿಯಾಗಿದೆ. ಆದ್ದರಿಂದಲೇ ಜಾಮೀನು ಇನ್ನೂ ಕೂಡ ದೊರೆಯುವುದು ಬಹಳ ಕಷ್ಟ ಸಾಧ್ಯ. ದರ್ಶನ್ ವಿಚಾರದಲ್ಲಿ ಮೀಡಿಯಾದವರ ಹಾವಳಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.